ವರ್ಷದ ಮೊದಲ ಚಂದ್ರಗ್ರಹಣ 3ನೇ ತಾರೀಕು ಸಂಭವಿಸ್ತಾ ಇದೆ. ಇದು ಅಂತಿಂತ ಗ್ರಹಣ ಅಲ್ಲ, ರಣ ಚಂದ್ರಗ್ರಹಣ. ಈ ಚಂದ್ರಗ್ರಹಣ ಸಹಜವಾಗಿಯೇ ಜನರ ಆತಂಕವನ್ನು ಭಯವನ್ನು ಜಾಸ್ತಿ ಮಾಡ್ತಾ ಇದೆ. ಕಾರಣ ಯುಗಾದಿಗೂ ಮುನ್ನವೇ ಆಗ್ತಾ ಇರುವಂತಹ ಚಂದ್ರಗ್ರಹಣ ಇದು. ಕೇತುಗ್ರಸ್ತ ಚಂದ್ರಗ್ರಹಣ, ನಭೋಮಂಡಲದಲ್ಲಿ ಗ್ರಹಣ ವಿಸ್ಮಯ. ಫಲ್ಗುಣ ಮಾಸದ ಹುಣ್ಣಿಮೆಯ ದಿನ ಈ ಗ್ರಹಣದ ಗೋಚರವಾಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ಹೋಳಿ ಹಬ್ಬದಂದೇ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಜನರಲ್ಲಿ ಟೆನ್ಷನ್ ಇದೆ. ಬಾನಂಗಳದಲ್ಲಿ ಕೆಂಬಣ್ಣದಲ್ಲಿ ಚಂದಿರ ಕಾಣಿಸಿಕೊಳ್ತಾನೆ. ಯುಗಾದಿಗೂ ಮುನ್ನ ಚಂದ್ರಗ್ರಹಣವು ಕ್ರೂರತೆಯಿಂದ ಕೂಡಿರುತ್ತಾ, ಇದು ಜನರಲ್ಲಿರುವಂತಹ ಭಯ. ನೋಡಿ, ಗ್ರಹಣ ಪ್ರಕೃತಿಯ ವಿಸ್ಮಯಗಳಲ್ಲಿ ಘಟಿಸುವಂತಹ ಒಂದು ಕೌತುಕ ವಿಸ್ಮಯ. ಇದಕ್ಕೆ ಧಾರ್ಮಿಕ ಮಹತ್ವ ಕೂಡ ಇದೆ. ಮತ್ತೊಂದು ಕಡೆ ಖಗೋಳ ವಿಜ್ಞಾನಿಗಳು ಇದನ್ನು ಕುತೂಹಲದಿಂದಲೂ ಕೂಡ ನೋಡ್ತಾರೆ. ಬಟ್ ಜನಸಾಮಾನ್ಯರಿಗಿರುವಂತಹ ಪ್ರಶ್ನೆ ಏನು, ಈ ಗ್ರಹಣ ಮನುಷ್ಯನ ಮೇಲೆ, ಈ ಗ್ರಹಣ ಪ್ರಕೃತಿಯ ಮೇಲೆ, ಈ ಗ್ರಹಣ ಪ್ರಾಣಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಭೂಮಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂಥೇಳಿ. ಪ್ರತಿ ಬಾರಿ ಗ್ರಹಣವಾದಂತಹ ಸಂದರ್ಭದಲ್ಲಿ ಜನರಿಗಿರುವಂತಹ ಆತಂಕ, ಜನರಿಗಿರುವಂತಹ ಭಯನೇ ಇದು. ನಮ್ಮ ರಾಶಿಯ ಮೇಲೆ ಈ ಗ್ರಹಣದ ಫಲಾನುಫಲ ಏನು, ಶುಭನಾ ಅಶುಭನಾ ಅನ್ನುವಂತಹ ಗೊಂದಲ, ಭಯ, ಆತಂಕ ಇದ್ದೇ ಇರುತ್ತೆ. ಮಾರ್ಚ್ 3ನೇ ತಾರೀಕು ರಣರಣ ಚಂದ್ರಗ್ರಹಣ ಗೋಚರವಾಗ್ತಾ ಇರುವಂಥದ್ದು. ಹಾಗಾದರೆ ಆರಂಭ ಕಾಲ ಏನು? ಮಂಗಳವಾರ ಮಧ್ಯಾಹ್ನ 3:20 ಚಂದ್ರಗ್ರಹಣದ ಆರಂಭ ಕಾಲ. ಇದು ಭಾರತದಲ್ಲೂ ಗೋಚರವಾಗುತ್ತೆ, ಕರ್ನಾಟಕದಲ್ಲೂ ಕೂಡ ಗೋಚರವಾಗುತ್ತೆ. ಇನ್ನು ಗ್ರಹಣದ ಅಂತ್ಯಕಾಲ ಮಂಗಳವಾರ ಸಂಜೆ 6:47 ಜೊತೆಗೆ ಸಂಜೆ 4:34 ಪೂರ್ಣ ಗ್ರಹಣ ಆರಂಭ ಕಾಲ. ಆಗಿನ್ನೂ ಚಂದ್ರ ಗೋಚರವಾಗಲ್ಲ ಭಾರತದಲ್ಲಿ, ಹಾಗಾಗಿ ಆ ಸಂದರ್ಭದಲ್ಲಿ ಗ್ರಹಣ ಗೋಚರವಾಗೋದಿಲ್ಲ. ಬಟ್ 5:33 ಗ್ರಹಣದ ಮಧ್ಯಕಾಲ. ಈ ಸಂದರ್ಭದಲ್ಲಿ ಗ್ರಹಣ ಗೋಚರವಾಗುವುದಕ್ಕೆ ಸಾಧ್ಯತೆ ಇದೆ. ಸಂಜೆ 6:47 ಇದೆಯಲ್ಲ, ಇದು ಗ್ರಹಣದ ಅಂತ್ಯಕಾಲ. ಸಂಜೆ 6:26 6:46 ಗ್ರಹಣ ಗೋಚರ ಭಾರತದಲ್ಲಾಗುತ್ತೆ, ಕರ್ನಾಟಕದಲ್ಲಾಗುತ್ತೆ. ಒಟ್ಟು 20 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಚಂದ್ರೋದಯದ ನಂತರ ಬೆಳಗ್ಗೆಯಿಂದಲೇ ಗ್ರಹಣದ ಸೂತಕ ಕಾಲ ಆರಂಭ ಆಗುತ್ತೆ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಗ್ರಹಣ ಅಂದರೆ ಜನರಲ್ಲಿ ಸಹಜವಾಗಿಯೇ ಭಯ ಇರುತ್ತೆ, ಆತಂಕ ಇರುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂಥೇಳಿ ಪ್ರತಿ ಬಾರಿಯೂ ಕೂಡ ಗ್ರಹಣದ ಸಂದರ್ಭದಲ್ಲಿ ಜನರಿಗೆ ಪ್ರಶ್ನೆ ಇದ್ದೇ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅದರಲ್ಲೂ ಕೂಡ ಯುಗಾದಿಗೂ ಮೊದಲೇನೆ ಈ ಗ್ರಹಣ ಗೋಚರವಾಗ್ತಾ ಇದೆ. ಹೋಳಿ ಹಬ್ಬದಂದೇ ಬಿಳಿ ಬಣ್ಣದ, ಶ್ವೇತ ಬಣ್ಣದ ಚಂದಿರ ಕಡು ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಇದು ಪ್ರಕೃತಿಯ ಮೇಲೆ, ಮನುಷ್ಯನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಜನರಲ್ಲಿರುವಂತಹ ಸಹಜವಾದಂತಹ ಪ್ರಶ್ನೆ ಇದು, ಸಹಜವಾದಂತಹ ಆತಂಕ ಇದು. ಅದಕ್ಕಾಗಿಯೇ ಜ್ಯೋತಿಷ್ಯ ಶಾಸ್ತ್ರ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದೆ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಜೊತೆಗೆ ದೇವಸ್ಥಾನಗಳಿಗೆ ಯಾವ ಸಂದರ್ಭದಲ್ಲಿ ಹೋಗಬೇಕು, ಯಾವ ಸಂದರ್ಭದಲ್ಲಿ ಬರಬಾರ್ದು ಎಲ್ಲವನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ದೇವರಿಗೂ ಕೂಡ ಈ ಗ್ರಹಣದ ಕಂಟಕ ಇರುತ್ತೆ, ಹಾಗಾಗಿ ದೇವಸ್ಥಾನಗಳು ಕೂಡ ಕ್ಲೋಸ್ ಆಗಿರುತ್ತೆ. ಗ್ರಹಣಕ್ಕೂ ಮೊದಲೇನೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನಗಳಿರುತ್ತೆ. ಗ್ರಹಣ ಬಿಟ್ಟ ನಂತರವೂ ಕೂಡ ವಿಶೇಷ ಹೋಮ ಹವನಗಳನ್ನು ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಮಾಡಲಾಗುತ್ತೆ. ಯಾವ್ಯಾವ ದೇವಸ್ಥಾನ ಎಷ್ಟೆಷ್ಟೊತ್ತಿಗೆ ಆರಂಭ ಆಗುತ್ತೆ, ಯಾವ್ಯಾವ ದೇವಸ್ಥಾನ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅನ್ನೋರ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಯುಗಾದಿಗೂ ಮೊದಲು ಹೋಳಿ ಹಬ್ಬದಂದು ಸಂಭವಿಸ್ತಾ ಇರುವಂತಹ ಗ್ರಹಣ ಇದು. ಶ್ವೇತ ಬಣ್ಣದ ಚಂದಿರ ಕಡು ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರುವಂತಹದ್ದು ಸಹಜವಾಗಿಯೇ ಜನರಲ್ಲಿ ಆತಂಕ ಕಾರಣವಾಗ್ತಾ ಇದೆ. ಈ ಗ್ರಹಣದ ವಿಶೇಷತೆ ಏನು? ಕರ್ನಾಟಕದಲ್ಲಿ ಎಷ್ಟು ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ? ಗ್ರಹಣದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ, ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಇದು ಅಪರೂಪದ ಗ್ರಹಣ ಅಂತ ಜ್ಯೋತಿಷ್ಯದವರು ಕೂಡ ಹೇಳ್ತಾರೆ. ಜೊತೆಗೆ ವಿಜ್ಞಾನಿಗಳು ಕೂಡ ಹೇಳುವಂಥದ್ದು. ಒಂದು ಕಡೆ ವಿಜ್ಞಾನಿಗಳು ಕುತೂಹಲದಿಂದ ಚಂದ್ರಗ್ರಹಣವನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಜ್ಯೋತಿಷ್ಯದ ಪ್ರಕಾರ ಹಲವು ದೇವಸ್ಥಾನಗಳು ಅಂದರೆ ಬೆಂಗಳೂರಿನಲ್ಲಿರುವಂಥ ಪ್ರಮುಖ ದೇವಸ್ಥಾನಗಳಲ್ಲಿ
ಗ್ರಹಣದ ಸಂದರ್ಭದಲ್ಲಿ ಅಂದರೆ ಇದು ಗೋಚರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಭಾರತದಲ್ಲಿ ಬಹುತೇಕ 90 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗುತ್ತೆ ಅನ್ನುವಂಥದ್ದು. ಅಂದರೆ ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಗ್ರಹಣ ಶುರುವಾಗುತ್ತೆ. ಸಂಜೆ 6 ಗಂಟೆ 47 ನಿಮಿಷದವರೆಗೂ ಕೂಡ ಗ್ರಹಣ ಕಾಲ ಇರುತ್ತೆ. ಆ ಸಂದರ್ಭದಲ್ಲಿ ಹಲವು ರಾಜ್ಯಗಳಲ್ಲಿ ಮತ್ತು ಕೆಲವು ನಗರಗಳಲ್ಲಿ ಚಂದ್ರಗ್ರಹಣ ತುಂಬ ಹೊತ್ತು ಗೋಚರ ಆಗುತ್ತೆ ಅನ್ನುವಂಥದ್ದು. ಅಂದರೆ ಭಾರತದಲ್ಲಿ 90 ನಿಮಿಷಗಳ 17 ನಿಮಿಷದಿಂದ 90 ನಿಮಿಷದವರೆಗೂ ಕೂಡ ಗ್ರಹಣ ಗೋಚರ ಆಗುತ್ತೆ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಸುಮಾರು ಒಂದು 17 ನಿಮಿಷದವರೆಗೂ ಕೂಡ ಗ್ರಹಣ ಗೋಚರ ಆಗುತ್ತೆ ಅನ್ನುವಂಥ ಮಾಹಿತಿನ ವಿಜ್ಞಾನಿಗಳಾಗಿರ್ಬೋದು ಹಾಗೆ ಜ್ಯೋತಿಷ್ಯದವರು ನೀಡ್ತಾ ಇರುವಂಥದ್ದು. ಒಟ್ಟಾರೆ ಈಗ ಜನರಲ್ಲಿ ಒಂದು ರೀತಿಯಾದಂಥ ಆತಂಕ ಇರುತ್ತೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ. ಈಗ ಅದರಿಂದಾಗಿ ಯಾವ ರಾಶಿಯವರು ಯಾವ ನಕ್ಷತ್ರದವರು ಅವರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು, ಯಾರಿಗೆ ಒಳಿತಾಗತ್ತೆ, ಯಾರಿಗೆ ಕೆಡುಕ ಆಗುವಂಥ ಸಾಧ್ಯತೆಗಳಿದ್ದಾವೆ, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವಾಲಯಗಳಲ್ಲಿ ಈಗಾಗಲೇ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನು ಭಕ್ತಾದಿಗಳಿಗೆ ನೀಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಕಾಡಮಲ್ಲೇಶ್ವರ ದೇವಸ್ಥಾನವನ್ನು ಬೆಳಗ್ಗೆ 11 ಗಂಟೆಗೆ ಬಂದ್ ಮಾಡುವಂಥದ್ದು, ಅಂದರೆ ಗ್ರಹಣದ ದಿನ 11 ಗಂಟೆಗೆ ಬಂದ್ ಮಾಡ್ತಾರೆ. ಇನ್ನು ಬನಶಂಕರಿ ದೇವಾಲಯ ಮಾತ್ರ ಏನು ಎಂದಿನಂತೆ ಅದು ಓಪನ್ ಇರುತ್ತೆ ಮತ್ತು ಹಲವು ರೀತಿಯಾದಂಥ ಪೂಜೆ ಅಂದರೆ ವಿಶೇಷವಾಗಿ ಕುಂಭಾಭಿಷೇಕವನ್ನು ಮಾಡುವಂಥದ್ದು ಅದೆಲ್ಲನೂ ಕೂಡ ಇಟ್ಕೊಂಡಿದ್ದಾರೆ ಆ ದಿನ. ಇನ್ನು ಗವಿಗಂಗಾಧರೇಶ್ವರ ದೇವಾಲಯವು ಕೂಡ ಮಧ್ಯಾಹ್ನ 12:30ಕ್ಕೆ ಭಕ್ತಾದಿಗಳಿಗೆ ಅಲ್ಲಿ ದರ್ಶನಕ್ಕೆ ಅವಕಾಶ ಇರಲ್ಲ, 12:30ವರೆಗೂ ಮಾತ್ರ ಇರುತ್ತೆ. ನಂತರ ಏನು ಗ್ರಹಣ ಮುಗಿದ ನಂತರ ಪುಣ್ಯಾಹ ಮಾಡಿ ಶುಚಿತ್ವ ಮಾಡಿ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಬಹುತೇಕ ಎಲ್ಲ ದೇವಾಲಯಗಳು ಕೂಡ 12:30ಕ್ಕೆ ಬಾಗಿಲು ಹಾಕಿದರೆ ನಂತರ ಗ್ರಹಣ ನಂತರವಷ್ಟೇ ಓಪನ್ ಆಗುವಂಥದ್ದು. ಈ ರೀತಿಯಾಗಿ ಎಲ್ಲ ಸಿದ್ಧತೆಗಳನ್ನು ದೇವಾಲಯಗಳಲ್ಲಿ ಮಾಡ್ಕೊಂಡಿದ್ದಾರೆ ಪ್ರೇಮ್. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.